ನ್ಯಾಯಸ್ಥಾಪಕರ ಪುಸ್ತಕ, ನ್ಯಾಯಸ್ಥಾಪಕರು 6ನೇ ಅಧ್ಯಾಯದಲ್ಲಿ ಹನ್ನೆರಡು 13ನೇ ವಾಕ್ಯ. ಕರ್ತನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ಕರ್ತನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಕರ್ತನು ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸಿದ ಎಂಬುದಾಗಿ ವಿವರಿಸುತ್ತಿದ್ದರು. ಅಂತ ಅದ್ಭುತಗಳು ಈಗೆಲ್ಲಿವೆ? ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನ್ಯರ ಕೈಗೆ ಒಪ್ಪಿಸಿ ಬಿಟ್ಟಿದ್ದಾನಲ್ಲ ಅನ್ನೋದು. ಈ ವಾಕ್ಯ ಅದರ ಆಳದಲ್ಲಿರುವಂತ ಸತ್ಯಾಂಶ ಇವುಗಳನ್ನ ನೀವು ಈ ದಿನ ಗಮನಿಸಬೇಕು. ಇಸ್ರಾಯೇಲ್ ಜನರು ಮಿದ್ಯಾನ್ಯರ ಕೈ ಕೆಳಗೆ ಗುಲಾಮರಾಗಿ ಕಷ್ಟಪಡುವವರಾಗಿ ತಾವು ದುಡಿಯೋದನ್ನ ತಾವೇ ತಿನ್ನುವುದಕ್ಕೆ ಆಗದ ರೀತಿಯಲ್ಲಿ ಕಟ್ಟಿ ಬರ್ತಾರೆ. ಇಸ್ರಾಯೇಲ್ ಜನರು ಅವರು ಸಂಪಾದನೆ ಮಾಡುವುದನ್ನ, ಅವರು ದುಡಿಯೋದನ್ನ, ಅವರ ಹೊಲದಲ್ಲಿ ಬೆಳೆಯುವುದನ್ನ, ಅವರ ಕೈ ಕೆಲಸವನ್ನ ಅವರೇ ತಿನ್ನಕ್ಕಾಗಲ್ಲ. ಆವಾಗ ಅವನು ಹೇಳಿದ ಅಂಶ ಏನು ಅಂತ ಹೇಳಿದ್ರೆ, ಹೋದನ ಗಿದಿಯೋನನು ಯಾರಿಗೆ ಅಂದ್ರೆ ಅಲ್ಲಿ ಒಂದು ದೇವದೂತನು ಬರ್ತಾನೆ. ದೇವದೂತನು ಬಂದ್ಬಿಟ್ಟು ಈ ಗಿದಿಯೋನ್ ಅಂತ ಹೇಳ್ತಾನೆ. ಏನಂತ ಅಂದ್ರೆ, ಹೋದನ ಕರ್ತನು ನಮ್ಮ ಸಂಗಡ ಇದ್ದಾರೆ. ಈಗ ದೇವರು ನಮ್ಮ ಸಂಗಡ ಇದ್ರೆ ನಮಗೆ ಕಷ್ಟಗಳು ಯಾಕೆ ಬರ್ತಾ ಇದೆ? ಇದು ಇವತ್ತು ದೇವ ಜನರಲ್ಲಿ ಅನೇಕರಿರುವಂತ ಪ್ರಶ್ನೆ. ದೇವರು ಯಾವಾಗಲೂ ತಮ್ಮ ಜನರ ಜೊತೆಲಿ ಇದ್ದಾರೆ. ಇದನ್ನ ಸರಿಯಾಗಿ ಗ್ರಹಿಸಿ ಜೀವಿಸದೇ ಇರುವ ಜೀವನವೇ ಇವತ್ತು ಅನೇಕರಲ್ಲಿ ಕಷ್ಟಗಳಿಗೆ, ಇಕ್ಕಟ್ಟಿಗೆ ಮೂಲವಾಗಿದೆ. ಇದು ತಾನು ಕರೆದು ನಡೆಸಿರುವಂತ ಇಸ್ರಾಯೇಲ್ ಜನರಿರುವಂತ ಶ್ರೇಷ್ಠವಾಗಿ ಒಂದು ಅನುಭವ. ಇಸ್ರಾಯೇಲ್ ಜನರು ಯಾವಾಗಲ್ಲ ದೇವರಿಗೆ ಮೊರೆ ಇಟ್ಟು ದೇವರು ನಮ್ಗೆ ಎಲ್ಲಿದ್ದಾರೆ, ದೇವರು ಆ ಕಾಲದಲ್ಲಿ ನಮ್ಮ ಪಿತೃಗಳ ಕಾಲದಲ್ಲಿ ಆ ಅದ್ಭುತ ಹೀಗೆ ಹಾಕಿಲ್ಲ, ನಮ್ಮ ದೇವರು ನಮ್ಮ ಕೈ ಬಿಟ್ಟು, ಇದನ್ನ ಇಸ್ರಾಯೇಲ್ ಜನರು ಯಾವಾಗಲೂ ಹೇಳ್ತಾರೆ. ಇವತ್ತು ಕೂಡ ಸಭೆಗಳು, ವಿಶ್ವಾಸಿಗಳು, ದೇವರ ಮೇಲೆ ವಿಶ್ವಾಸವಿಟ್ಟವರು ಸಹ ಹೇಳುವ ಇದೇ ಅನುಭವದಲ್ಲಿ ಅನೇಕರು ಯಾವ ಕಾಲದಲ್ಲಿ ಇರ್ತಾರೆ. ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲಿ ದೇವರ ಇವಸಗಳು ಇದ್ದಾರಾ ಇಲ್ವಾ? ದೇವರಿದ್ರೆ ಅವ್ರಿಗೆ ಏನ್ ಮಾಡ್ತಾರೆ? ಒಂದ್ ವೇಳೆ ದೇವರು ಅವರ ಹತ್ರ ಇರ್ಬೇಕಂದ್ರೆ ಅವ್ರು ಹೆಂಗೆ ಇರಬೇಕು, ಇದನ್ನ ನಾವು ಅರಿಬೇಕು. ಈ ಭಾಗದಲ್ಲಿ ನಾವು ನೋಡುವಾಗ ಮೊದಲಾಗಿ ದೇವದೂತನು ದೇವರು ಈ ಗಿದ್ಯೋನ್ ಹತ್ರ ಕಳಿಸ್ತಾರೆ. ಇವನು ದೇವರ ಮೇಲೆ ವಿಶ್ವಾಸ ಇಟ್ಟವನು. ಇವನ ಹೊಲದಲ್ಲಿ ಬೆಳೆಯಾಗಿರುವಂತ ಗೋಧಿಯನ್ನು ಇವನೇ ತಿನ್ನಕ್ಕೆ ಮಾರ್ಗ ಇಲ್ಲ. ಯಾಕಂದ್ರೆ ಅವರ ಮಿದಿಯಾನರು ಹೊತ್ಕೊಂಡು ಹೋಗ್ತಾರೆ. ಇವರು ಕಷ್ಟಪಡಬೇಕು, ಅದನ್ನು ವೈನ್ಗಳು ತಿನ್ನಬೇಕು, ಇವರು ದುಡಿಬೇಕು, ಅದನ್ನ ಮಿದಿಯಾನರು ತಿನ್ನಬೇಕು. ಈ ಪರಿಸ್ಥಿತಿಯಲ್ಲಿ ಇವನು ಭಯಪಟ್ಟು ರಾತ್ರಿ ಸಮಯದಲ್ಲಿ ಈ ಕೆಲಸವನ್ನು ಮಾಡ್ತಾನೆ. ಹೊಲದಲ್ಲಿ ಇರುವಂತಹ ಗೋಧಿ ಕಾಳನ್ನು ಬಡಿದು
ಅದನ್ನ ರಾತ್ರಿ ಕದ್ದು ಮನೆಗೆ ತಗೊಂಡು ಹೋಗ್ಬೇಕು ಎಂಬುದಕ್ಕೋಸ್ಕರವಾಗಿ ಕೆಲಸ ಮಾಡಕ್ಕೆ ಬಂದಿದ್ದಾರೆ. ಆಗ ದೇವರ ದೂತನನ್ನು ಕಳಿಸ್ತಾರೆ. ಕಳಿಸಿದಾಗ ಆ ದೂತನ ಹತ್ರ ಇವನು ಮಾತಾಡಿರೋ ಮಾತಿದ್ರು. ರೈಸಲೋ ತುಂಬಾ ಸಮಯದಲ್ಲಿ ಕೆಲಸ ಇಲ್ಲದೆ ಯಾರಿಲ್ಲ, ದುಡಿಯದೆ ಯಾರಿಲ್ಲ, ಸಂಪಾದನೆ ಮಾಡದೆ ಯಾರಿಲ್ಲ. ಆದರೆ ಅದು ಅವರಿಗೆ ತೃಪ್ತಿ ಇದೆಯಾ? ಅದು ಅವರಿಗೆ ಉಪಯೋಗ ಆಗುತ್ತಾ? ಅದರಿಂದ ಅವರಿಗೆ ಆಶೀರ್ವಾದ ಇದೆಯಾ ಎಂಬುದಾಗಿ ನೀವು ಕೇಳಿದ್ರೆ ತುಂಬಾ ಜನರು ಈ 13ನೇ ವಾಕ್ಯದಲ್ಲಿ ಇರುವುದೇ ಹೇಳೋದು. ದೇವರು ಸಹಾಯ ಮಾಡಿದ್ರು, ದೇವರು ಕೊಡಿಸಿದ್ರು, ದೇವರು ನಡೆಸಿದ್ರು, ದೇವರು ನಮಗೆ ಏನು ಮಾಡಲ್ಲ ಅಂತ. ದೇವರು ನಮಗೆ ರಕ್ಷಣೆ ಕೊಟ್ಟು, ದೇವರ ಸಭೆಯಲ್ಲಿ ದೇವಸ್ಥಾನ ನಮ್ಮನ್ನು ತಂದಿಟ್ಟು, ನಮಗೆ ಆಶೀರ್ವಾದ ಕೊಟ್ಟು, ಆರೋಗ್ಯ ಕೊಟ್ಟು, ಸಂಪಾದನೆ ಕೊಟ್ಟು, ಮನೆ ಕೊಟ್ಟು, ಆಸ್ತಿ ಕೊಟ್ಟು, ಹೆಂಡತಿ ಮಕ್ಕಳು ಎಲ್ಲ ಕೊಟ್ಟರು ಕೂಡ ಇವತ್ತು ತುಂಬಾ ಜನರು ರಕ್ಷಣೆ ಹೊಂದಿರುವ ಜನರು ಗೊತ್ತಾ, ನಮಗೆ ದೇವರಿಂದ ಏನು ಉಪಯೋಗ ಆಗಿದೆ, ಸಭೆಯಿಂದ ಏನು ಉಪಯೋಗ ಆಗಿದೆ? ಇದೇ ಪ್ರಶ್ನೆ ಕೇಳುವ ತುಂಬಾ ಜನ ಇದ್ದಾರೆ. ಇಲ್ಲಿ ಗಮನಿಸಿ, ಒಂದು ಘಟನೆ ನಡೀತಾ ಇದೆ. ದೇವರ ದೂತನು ಬಂದು ನೋಡ್ತಾ ಇದ್ದಾರೆ. ದೇವರೇ ತನ್ನ ದೂತನ ಕಳಿಸಿದ ಅಂದ್ರೆ ಆಲ್ರೆಡಿ ದೇವರು ನೋಡ್ಕೊಂಡಿದ್ದು, ಇವರ ಪ್ರಾರ್ಥನೆಗೆ ಉತ್ತರ ಕೈನಲ್ಲಿ ಇಟ್ಕೊಂಡಿದ್ದು, ಅದಕ್ಕೆ ತಕ್ಕ ಹಾಗೆ ಇವರಿಗೆ ಸಹಾಯ ಮಾಡಲಿಕ್ಕೆ, ಇವರು ಬಿಡಿಲಿಕ್ಕೆ ಬಿಡಿಸ್ಲಿಕ್ಕೆ, ಇವರು ಆಶೀರ್ವಾದ ಕೊಡಲಿಕ್ಕೆ ದೇವರು ತೀರ್ಮಾನ ಮಾಡಿ ತನ್ನ ದೂತರನ್ನ ಕಳಿಸಿದ. ಅಲ್ಲೇಲೂಯಾ. ಇವನೇನ್ ಹೇಳ್ತಾನೆ, ದೇವರು ನಮ್ಮ ಸ್ಥಳಗಳಿದ್ರೆ ಈ ಗತಿಯಾಗಿ ಬರ್ತಾ ಇತ್ತು. ನೀವು ಗಮನಿಸೋಡಿ, ದೇವರು ಇವನನ್ನ, ಇವನ ಜೀವಿತವನ್ನ, ಇವನ ಜೊತೆರುವ ಜನರ ಜೀವಿತವನ್ನು ನೋಡ್ತಾ ಇದ್ದಾರೆ. ಇವರ ಪ್ರಾರ್ಥನೆಯನ್ನ ದೇವರು ಕೇಳಿದ್ದಾರೆ. ಅದರ ನಿಮಿತ್ತವಾಗಿ ಇವರು ಏನೇನು ಕೈ ಇಟ್ಟು ಕೆಲಸ ಮಾಡಿದ್ರು ಅದೆಲ್ಲವನ್ನ ದೇವರಿಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಆದರೆ ಅದನ್ನು ಅವರು ಅನುಭವಿಸಿ ಆಗ್ತಿಲ್ಲ ಅಷ್ಟೇ. ಏನಿಲ್ಲ, ದುಡಿಯಕ್ಕಾಗುತ್ತೆ, ಬೆಳೆಸಕ್ಕಾಗುತ್ತೆ, ಎಲ್ಲ ಇರುತ್ತೆ. ಆರೋಗ್ಯ ಇದೆ, ಬಲ ಇದೆ, ಶಕ್ತಿ ಇದೆ, ಎಲ್ಲ ಇದೆ. ದುಡಿದಿರೋದು ಸಗ, ಅವ್ರು ಬಿತ್ತಿರೋ ಸಗ, ಬೆಳೆ ಬೆಳೆದು ಕೊಯ್ದು ಬೆಳೀತಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಕೈಗೆ ಬಂದಿದೆ, ಏನಕ್ಕೆ ಬಂದಿಲ್ಲ? ಬಾಯಿಗೆ ಬಂದಿಲ್ಲ. ತುಂಬಾ ಸಮಯ ಇರ್ತಾರೆ ನೋಡಿ ಜನರು, ನಾನು ಎಷ್ಟೋ ಕಷ್ಟಪಟ್ಟು ದುಡಿತೀನಿ, ಆದರೆ ಅದು ನನಗೆ ಅನುಭವಿಸಕ್ಕಾಗಿಲ್ಲ. ಎಷ್ಟೋ ನನಗಿದೆ, ಅದನ್ನ ತೃಪ್ತಿ ಆಗಿಲ್ವಲ್ಲ. ಈ ಕಾರಣವನ್ನ ನಾವು ಅರಿತರೆ ದೇವರು ನಮ್ಮ ಸ್ಥಳಗಳಿರುವುದು ನಮಗಾಗಿ ಮಾಡುವ ಅದ್ಭುತ ಕಾರ್ಯ ನಮ್ಮ ನೆನಪಲ್ಲಿ ಬಂದ್ಬಿಡುತ್ತೆ. ಅಲ್ಲೇಲೂಯಾ. ಇಲ್ಲಿ ಇವನ ಪ್ರಶ್ನೆ ಏನಂದ್ರೆ, ಇದೆಲ್ಲ ಇದ್ದರೂ ಕೂಡ ಇವನು ರಾತ್ರಿಯಲ್ಲಿ ಆ ಗೋಧಿ ಕಾಳನ್ನ ಬಡಿದು ಮನೆಗೆ ತಗೊಂಡೋಗ್ಬಿಡ್ಬೇಕು. ಸತ್ಯದ ಹೇಳ್ತದೆ, ದೇವದೂತನು, ದೇವರಿಂದ ಕಳಿಸಲ್ಪಟ್ಟ ದೇವದೂತನು ಅಲ್ಲಿ ಬಂದು ಅವನು ಮಾಡ್ತಾ ಇರೋದೆಲ್ಲ ಕುತ್ಕೊಂಡು ನೋಡ್ತಿದ್ದ. ನಾವು ಅರಿಯೋಣ, ತುಂಬಾ ಸಭೆಗಳಲ್ಲಿ ನಮ್ಮನ್ನು ವಾಚ್ ಮಾಡುವ ದೇವರಿದ್ದಾರೆ. ನಾವು ಕೂತ್ಕೊಳ್ಳುವುದು, ನಿಂತುಕೊಳ್ಳುವುದು, ಮಾತಾಡುವುದು, ಹೋಗುವುದು, ಬರುವುದು ಎಲ್ಲ ವಿಷಯ ದೇವರು ನೋಡ್ತಿರ್ತಾರೆ. ಈ ನೋಡುವಾಗ ನನ್ನನ್ನು ನೋಡುವ ದೇವರಿದ್ದಾರೆ ಎಂಬುದಾಗಿ ಯಾವೊಂದು ವ್ಯಕ್ತಿ ದೇವರಲ್ಲಿ ಭಯಭಕ್ತಿಗೊಳ್ಳವನಾಗಿ ನಡೀತಾರೋ ದೇವರ ಅವರಿಗೋಸ್ಕರವಾಗಿ ಅದ್ಭುತಗಳನ್ನ ಆಜ್ಞೆ ಮಾಡ್ತಾರೆ. ಇವನಿಗೆ ಇದೆಲ್ಲ ದೇವರು ನೋಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ದೇವರು ಇವನ ಹತ್ರ ದೇವದೂತನೇ ಮಾತಾಡ್ತಾರೆ ಎಂಬುದು ಇವನಿಗೆ ಗೊತ್ತಿಲ್ಲ. ನೋಡ್ತಾ ಇದ್ದಾರೆ, ಬಂದಿದ್ದಾರೆ, ಇವನೇನೇನು ಮಾಡ್ತಾ ಎಲ್ಲ ನೋಡ್ತಿದ್ದಾರೆ. ಕಡೆಗೆ ಇವನಿಗೆ ಗೊತ್ತಾಗಿಲ್ಲ, ಇವನಿಗೆ ಪ್ರತ್ಯಕ್ಷವಾಗಿ
ಅವನಿಗೊಂದು ಮಾತು ಹೇಳ್ತಾರೆ, ಏನಂದ್ರೆ ಹ, ಪರಾಕ್ರಮಶಾಲಿಯೇ ಒಂದಲ್ಲೇಲಿಯ. ಅವ್ರು ಹೇಳಿದೇನು? ನಾನು ದೇವರ ಬಂದಿದ್ದಂತ ಹೇಳಿಲ್ಲ, ದೇವರು ನಿನ್ನ ಸಗಳಿದ್ದಾರೆ. ಅಲ್ಲೇಲಿಯ. ಇಲ್ಲಿ ದೇವ ದೂತನೆಂದಿರುವುದು ದೇವರ ಸೇವಕರಿಗೆ ಸಮಾನ. ಅವರವರ ನಡತೆ ಜೀವನವನ್ನ ನೋಡುವುದಕ್ಕೂ ಅವರ ನಡೆಸುವುದಕ್ಕೆ ದೇವರ ಮನುಷ್ಯನಿಗೆ, ಸೇವಕನಿಗೆ, ಸಭಾಪಾಲಕನಿಗೆ ದೂತನೆಂಬುದಾಗಿ ಹೆಸರು. ಇದು ಪ್ರಕಟಣೆ ಪುಸ್ತಕದಲ್ಲಿ ಬರುತ್ತೆ. ನಾವು ಅನೇಕ ಸಭೆಗಳಲ್ಲಿ ದೇವರು ನಮ್ಮ ಸಹ ಮಾತಾಡುವಾಗ ನಮ್ಮ ಮನ ತಿಳ್ಕೊಳ್ಬೇಕು, ಅಥವಾ ದೇವರ ಆಲೋಚನೆಗಳನ್ನ ನಾವು ತಳ್ಳಿ ಬಿಡದೆ ನಾವು ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಆದ್ರೆ ದೇವರು ನಮ್ಮ ಮುಂದೆ ಯಾವ ರೀತಿ ಫಸ್ಟ್ ಕಾಣಿಸೋದಂದ್ರೆ ಸೇವಕರು ಎಂಬ ದೇವ ದೂತರಾಗಿ ನಮ್ಗೆ ಕಾಣಿಸ್ಕೋಬೇಕು. ಈ ತುಂಬಾ ಸಮಯದಲ್ಲಿ ದೇವರೇ ನನ್ನ ಹತ್ರ ಮಾತಾಡ್ಬೇಕು, ದೇವರು ಯಾವಾಗ ಮಾತಾಡ್ತಾರೆ? ಸಭೆಯಲ್ಲಿ ತನ್ನ ಜನರ ಹತ್ರ ದೇವರು ಮಾತಾಡಕ್ಕೆ ಒಂದು ರೂಟ್ ಇಟ್ಟಿದ್ದಾರೆ. ಅದು ತನ್ನ ಸೇವಕರಿಂದ ಮಾತಾಡೋದು. ಇದುವೇ ದೇವರ ಆತ್ಮ ನನ್ನ ಹತ್ರ ಮಾತಾಡಿ, ದೇವರ ಆತ್ಮ ಮಾತಾಡ್ಕೊಂಡು ಹಂಗೇನೆ ದೇವರ ಆತ್ಮನ ಸಭೆಗಳಿಗೆ ಇರುವುದನ್ನ ಕೇಳುವ ಕಿವಿಗಳನ್ನು ಕೇಳಿ. ಆದ್ರೆ ದೇವರು ತನ್ನ ಜನರ ಮಾತಾಡಕ್ಕೆ ಎರಡು ಭಾಗಗಳನ್ನು ಉಪಯೋಗ ಮಾಡ್ತಾರೆ. ಒಂದು ಸಭಾ ಸೇವಕರ ಮೂಲಕವಾಗಿ, ಎರಡನೇದು ಪರಿಶುದ್ಧ ಆತ್ಮದ ಮೂಲಕವಾಗಿ. ಅವನ ದರ್ಶನದಲ್ಲಿ ದೂತನ ಕಂಡು ಏನಂತಾರೆ, ಈಗ ಗಿಡಿಯೋನೆ ನಿನ್ನ ಸಗಡ ದೇವರಿದ್ದಾರೆ. ಸಗಡ ಹೇಳ್ತಾನೆ, ನೀನು ಬಲಶಾಲಿ. ಯಾರು ಬಲಶಾಲಿ? ಅನೇಕ ಸಭೆಗಳಲ್ಲಿ ವಿಶ್ವಾಸ ದೇವಜನರು ಅವ್ರು ಅನ್ಕೋತಾರೆ, ನಾನು ಅವರಿಗಿಂತ ಕಡಿಮೆ, ನಾನು ಇವರಿಗಿಂತ ಕಡಿಮೆ, ನಾನು ಅವರಂಗಿಲ್ಲ, ನಾನು ಇವರಂಗಿಲ್ಲ. ಯಾರಂಗೆ ಬೇಡ, ನೀನು ನಿನಗೆ ಬಲ ಕೊಡುವ ಯೇಸು ಅಂತ ಅದ್ರ ಮಾರ್ಪಟ್ಟು ಸಾಕು. ನಿನ್ನ ಸಂಗಡ ಮಾತಾಡುವ ದೇವರ ಶಬ್ದವನ್ನು ಕೇಳಿ ಕ್ರಿಸ್ತನ ರೂಪವನ್ನ ಧರಿಸಿಕೊಂಡ್ರೆ ಸಾಕು. ಯಾಕಂದ್ರೆ ಆತನು ಬರ್ಬೇಕಾದ್ರೆ ಯಾರಂತ ಮಾರ್ಪಾಟು ಹೋಗ್ತೀವಿ? ಆತನಂತೆ. ಯೇಸು ಬರುವಾಗ ಯಾರಂಗಾಗೋದು? ಮದುವೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯ. ಈಗ ನೀವು ಯಾರಾಗಿದ್ದೀರಿ? ದೇವರ ಮಕ್ಕಳಾಗಿದೆ. ಈ ತಿಳುವಳಿಕೆ ನಮ್ಮ ಬಗ್ಗೆ ಕರೆಕ್ಟಾಗಿದ್ರೆ ಸಾಕು. ನಾನು ದೇವರ ಮಗಳಾಗಿದ್ದೀನಿ. ನಾನು ದೇವರ ರಾಜ್ಯಕ್ಕೆ ಹೋಗ್ಬೇಕು, ದೇವರ ನಾಮದಲ್ಲಿ ದೇವರು ನನ್ನ ಸಂಗ ಮಾತಾಡಬೇಕು, ದೇವರು ನನ್ನ ಸಂಗ ಇರಬೇಕು, ನಾನು ಬಲಶಾಲಿ ಆಗಿದ್ದೀನಿ, ನಾನು ಎಲ್ಲವನ್ನು ಮಾಡೋಕ್ಕೆ ಶಕ್ತರಾಗ್ತೀನಿ. ಈ ಅನುಭವಕ್ಕೆ ಬರಬೇಕು. ಇದು ಬಂದ್ರೆ ನೀವು ಯಾರಾಗಿದ್ದೀರಿ, ಹೆಂಗಿದ್ದೀರಿ ಎಂಬುದಕ್ಕೆ ನಿಮಗೆ ಅರ್ಥ ಆಗೋದು. ಹೋದ್ರ ಈಗ ಎಲ್ಲರೂ ದೇವರ ಮಕ್ಕಳಾಗಿದ್ದಾರೆ. ಮುಂದೆ ಏನಾಗಬೇಕು ಅದು ಇನ್ನೂ ಆಗಿಲ್ಲ. ಅಂದ್ರೆ ಅದು ನಮಗೆ ಗೊತ್ತಾಗಲ್ಲ, ಅಥವಾ ಅದರ ರೂಪ ಯಾರಿಗೂ ತೋರುವುದಕ್ಕೆ ಕಾಣಿಸೋದಕ್ಕಾಗಲ್ಲ. ಯಾಕಂದ್ರೆ ಓದೋಣ, ಅದು ಯಾವಾಗ ಕಾಣಿಸ್ತಂದ್ರೆ ಯೇಸು ಸಹ ಬರುವಾಗ ಗೊತ್ತಾಗುತ್ತೆ. ಈಗ ದೇವರ ಮಕ್ಕಳಾಗಿರುವವರು ಆತನಂತೆ ಮಾರ್ಪಾಟವಾಗಬೇಕಾದ ಅನುಭವದ ಜೀವನ ಇವಾಗ ಗೊತ್ತಾಗಲ್ಲ, ಯೇಸು ಬಂದ್ರೆ ಗೊತ್ತಾಗುತ್ತೆ. ಈಗ ಇವರು ದೇವರ ಮಕ್ಕಳ, ಸೈತಾನ ಮಕ್ಕಳ. ಇವರು ಒಳ್ಳೆ ವಿಶ್ವಾಸ, ಕೆಟ್ಟ ವಿಶ್ವಾಸ. ಇವರು ದ್ರೋಹ ಮಾಡುವವರ, ಭಕ್ತಿಯಾಗಿರುವವರ. ಇವರು ದೇವರ ಮುಂದೆ ಉತ್ತಮರಾಗಿರುವವರ, ಸುಳ್ಳುಗಾರರ, ಮೋಸಗಾರರ. ಇದು ಗೊತ್ತಾಗದೆ ಯಾವಾಗ? ಯೇಸು ಬರ್ಬೇಕಾದ್ರೆ. ಅದುವರೆಗೆ ಕಾಯ್ಬೇಕು. ಅಲ್ಲೇ ಅದು ಮುಂಚೆನೆ ಅವ್ರು ಒಳ್ಳೆಯವರು, ಇವರು ಒಳ್ಳೆಯವರು, ಅದು ಸತ್ಯ, ಅದು ಹಂಗೆ ಇದಂಗೆ ಮಾತಾಡಿ ಏನು ತೀರ್ಪು ಮಾಡಕ್ ಬರಲ್ಲ. ಯಾಕಂದ್ರೆ ಅದಕ್ಕೊಂದು ದಿನ ದೇವರು ಇಟ್ಟಿದ್ದಾರೆ. ಅದು ಯಾವ ದಿನ ಅಂದ್ರೆ ಯೇಸು ಬರುವ ದಿನ.
ಅಲ್ಲೇಲೂಯ. ಆದರೆ ಯೇಸು ಬರುವ ದಿನದಲ್ಲಿ ಇವರು ಯಾರಾಗಿದ್ದಾರೆ ಎಂಬುದು ಗೊತ್ತಾಗುತ್ತಿದೆ. ನೆಕ್ಸ್ಟ್, ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಇದು ಯಾರು ಗೊತ್ತಾಗಬೇಕು? ಅವರವರಿಗೆ ನಾನು ಕ್ರಿಸ್ತನ್ ಬರ್ಬೇಕಾದ್ರೆ ಯಾರಂಗ ಆಗ್ತೀನಿ? ಆತನಂಗೆ ಆಗ್ತೀನಿ. ಅಲ್ಲೇಲೂಯ. ದೇವರ ಸನ್ನಿಧಿ, ದೇವರು ನಮಗೆ ಕೊಟ್ಟುವ ಈ ರಕ್ಷಣೆ ಜೀವಿತ ಇದೆಯಲ್ಲ, ಇದು ನಮ್ಮನ್ನು ನಿಜವಾಗಿರುವಂತ ದೇವರ ಮಗಳಾಗಿರುವ ಕ್ರಿಸ್ತನ ರೂಪವನ್ನು ತರಿಸಿಕೊಳ್ಳೋಕೋಸ್ಕರವಾಗಿ ಈ ಭೂಮಿಯಲ್ಲಿರುವಂತ ಪ್ರಾಕ್ಟೀಸ್ ಮಾಡೋದಿರುವ ಜೀವನ. ತುಂಬಾ ಜನ ಇದನ್ನೇ ಮಾಡ್ತಾರೆ, ಗ್ರಹಿಸೋಣ. ಬೈಬಲ್ ಹೇಳ್ತಾರೆ, ಈಗ ನಾವು ದೇವರ ಮಕ್ಕಳಾಗಿದ್ದೀವಿ. ಗಮನಿಸಿ, ಈಗ ನಾವಿದ್ದೀವಿ, ಮುಂದೆ ಹಂಗಿರ್ತೀವ? ಇರ್ಬೇಕಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ, ಪ್ರತಿಯೊಂದು ನಮ್ಮ ಜೀವನದ, ನಮ್ಮ ಎಲ್ಲ ಅನುಭವದ, ಜೀವನದ ಎಲ್ಲ ಭಾಗದಲ್ಲಿ ನಾನು ಕ್ರಿಸ್ತನನ್ನ ಮುಂದೆ ಇಟ್ಟುಕೊಂಡು ಆತನ ಹಂಗೆ ಹಾಕ್ಬೇಕು. ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ನೀವು ನಿಮ್ಮನ್ನ ಪರಿಶೋಧನೆ ಮಾಡಿ, ನೀವು ಯಾರಂತೆ ಆಗೋದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ಕೆಲವರು ಹೇಳ್ತಾರೆ, ನಮ್ಮ ಮೋಶ ಹಂಗೆ ಆಗ್ಬೇಕು. ಹೌದಾ? ಬೇಡ. ನಿನ್ನನ್ನು ರಕ್ಷಿಸುವ ದೇವರು ಮೋಶ ಆಗಿ ಮಾಡೋದಕ್ಕಲ್ಲ. ನಾನು ಪೌಲನಿಗೆ ಮಾಡಬೇಕು. ಬೇಡ. ನನ್ನ ಕರೆದಿರುವ ದೇವರು ಪೌಲನಿಗೆ ಆಗೋದಕ್ಕಲ್ಲ. ಇಲ್ಲ, ನಾನು ಪೇತ್ರನಂತೆ ಆಗ್ಬೇಕು. ಬೇಡ. ಇಲ್ಲ, ಆ ಪ್ರವಾದಿ ಬೈಬಲ್ ಹೇಳ್ತದೆ, ನಾವೆಲ್ಲರೂ ಆತನ ಮಕ್ಕಳಂತೆ, ಆ ಮಕ್ಕಳೆಂಬುದಾಗಿ ಕರೆಯಲ್ಪಟ್ಟಿರುವ, ಸೇರಿಸಲ್ಪಟ್ಟಿರುವ, ರಕ್ಷಿಸಲ್ಪಟ್ಟಿರುವ ದೇವಜನರಾಗಿ ನಾವು ಆತನಂತೆ ಮಾರ್ಪಾಟವಾಗಬೇಕು. ಇದುವೇ ದೇವರ ಇಷ್ಟ. ಈ ಇಷ್ಟ ಎಷ್ಟು ಜನರಲ್ಲಿ ನೆರವೇರುತ್ತೆ? ಇದನ್ನು ಪಾಲಿಸುವವರು ಯಾರು ರಕ್ಷಣೆ ಮಾರ್ಗ ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗಲ್ಲ. ಅವರವರಿಗಿರುವಂತ ವಿಶ್ವಾಸ ಮಾರ್ಗವನ್ನು ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗಲ್ಲ. ಅವರ ಮುಂದೆ ಪಾಲಿಸೋದಕ್ಕೆ ನಾನು ಅವರಂಗಿ ಅವರ ಜೊತೆಗೆ ಹೋಗಿ, ನಾನು ಇವರಂಗಿ ಇವ್ರ ಜೊತೆಗೆ ಹೋಗಿ, ಅವರಂಗಿ ಅಲ್ಲಿಗೆ ಹೋಗಿ, ಇವರಂಗಿ ಇಲ್ಲಿಗೆ ಹೋಗಿ ಎಂಬುದಾಗಿ ಯಾರು ನಡೆಯಲ್ಲ. ಯಾಕೆ ಗೊತ್ತಾ? ಅವರಿಗೆ ಗುರಿ ಯೇಸು. ಹಲ್ಲೆಲೂಯ. ಅವರ ಗುರಿ ಇಟ್ಟುಕೊಂಡು ಯೇಸುವನ್ನ, ಅವರು ಹಿಂಬಾಲಿಸೋದು ಯೇಸುವನ್ನ, ಅವರು ಮೆಚ್ಚಿನವರಾಗಿರ್ಬೇಕೆಂಬ ಇಷ್ಟಪಡುವುದು ಕ್ರಿಸ್ತನು ನನ್ನನ್ನು ಮೆಚ್ಚುತ್ತಾರ. ಮತ್ತಾಯ ಬರೆದ ಸುವಾರ್ತೆ 28 ವಾಕ್ಯದಲ್ಲಿ, ಯೇಸುವಿನ ಮೇಲೆ ವಿಶ್ವಾಸವಿಟ್ಟು ದೇವರ ಮಕ್ಕಳಾಗಿ, ದೇವರ ಸಭೆಯಲ್ಲಿ ಯೇಸುವಿನ ಪಾಲಿಸುವ ಶಿಷ್ಯರಾಗಿ ನೀವು ನಡೆಯಕ್ಕೆ ಪ್ರಾರಂಭಿಸುವಾಗ, ದೇವರು ತನ್ನ ಸೇವಕರಿಗೆ ಕೊಡುವ ಆಜ್ಞೆಗಳನ್ನ ಅವರು ಇವರಿಗೆ ಬೋಧಿಸುವಾಗ ಅದನ್ನು ಅವರು ಕೈಕೊಂಡು ಅನುಸರಿಸಿ ನಡೆಯುವಾಗ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸಗಳು ನಿನ್ನ ಸಂಗಡ ಇರ್ತದೆ. ಇದಕ್ಕಿನ ಒಂದು ದೊಡ್ಡ ವಾಗ್ದಾನ ಇದೆಯಾ? ಗಿದ್ಯೋನ್ ಹತ್ರ ದೇವದೂತನು ಬಂದು ಹೇಳ್ತಾನೆ, ದೇವರು ನಿನ್ನ ಸಂಗಡ ಇದ್ದಾರೆ. ಅವನೇನ್ ಹೇಳ್ತಾನೆ? 13ನೇ ವಾಕ್ಯದಲ್ಲಿ ಹೇಳ್ತಾನೆ, ಅವ್ರು ನಮ್ಮ ಸಂಗಡದಲ್ಲಿ ನಮಗೆ ಯಾಕೆ ಈ ಗತಿ ಬರುತ್ತೆ? ಇದರಲ್ಲಿ ಅರ್ಥ ಏನು ಗೊತ್ತಾ? ಅವನ ಜೊತೆ ದೇವರು ಇರೋದ್ರೆ ಅವನ ಅರ್ಥಿಲ್ಲ. ಇವತ್ತು ತುಂಬಾ ಸಮಯಗಳಲ್ಲಿ ದೇವರ ಸಭೆಯು ಸೇವಕರನ್ನ ದೇವರು ನಮ್ಗೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಯಾಕೆ ನಮ್ಮ ಹತ್ರ ಹಿಂಗೆ ನಡಿಬೇಕು, ಹಿಂಗೆ ಇರಬೇಕು, ಹೀಗೆ ಮಾಡಬಾರ್ದು ಎಂಬುದಾಗಿ ಹೇಳ್ತಾರಂದ್ರೆ, ಇದು ಆಜ್ಞೆ ಎಂಬುದು ಉಪದೇಶ. ಇದು ಸರಿಯಲ್ಲ, ಇದು ಸರಿ, ಇದು ನಡಿಬೇಕು, ಇದು ನಡಿಬಾರ್ದು, ಇದನ್ನು ಅನುಸರಿಸಬೇಕು, ಇದನ್ನು ಅನುಸರಿಸಬಾರ್ದು ಎಂಬ ಹೇಳುವ ಈ ಆಜ್ಞೆಯನ್ನ ಹೇಳುವಾಗ ಅರ್ಥ ಏನು ಗೊತ್ತಾ? ದೇವರು ನಿಮ್ಮ ಸರಿದ್ದಾರೆ. ದೇವರು ನಿನ್ನ ಸಂಗಡ ಮಾತಾಡ್ತಿದ್ದಾರೆ, ದೇವರ ಆತ್ಮ ನಿನ್ನ ಸಂಗಡ ಮಾತಾಡ್ತಿದ್ದಾರೆ ಎಂಬುದಾಗಿ ಅರ್ಥ.
ಅಲೇಲಿಯಾ ಅಲೇಲಿಯಾ. ಇದನ್ನ ದೇವದೂತನು ಬಂದು ಗಿದ್ಯೋನ್ ಅಂತ ಹೇಳಿದ್ರೆ ಅವ್ರು ನಂಬುತ್ತಾ ಇಲ್ಲ. ಯೇಸು ಹೇಳ್ತಾರೆ, ನಾನು ಯಾವಾಗ ಸಿಂಗಲ್ ಆಗಿರಲ್ಲ, ನನ್ನ ಜೊತೆಗೆ ನನ್ನ ತಂದಿದ್ದ. ಎಲ್ಲಿ ಕೂಡ ಅವರು ನಾನು ಸಿಂಗಲ್ ಎಂಬ ಪದನೇ ಹೇಳಿಲ್ಲ. ಇವತ್ತು ವಿಶ್ವಾಸವೇ ಅಂತ ಗೊತ್ತಾ? ನಾವು ಒಪ್ಕೊಂಡಿರ್ಪ ಅಷ್ಟೇ. ಯಾರು ಹೇಳಿದ್ದು? ನಾವು ಒಂದು ಕುಟುಂಬ ಪಾಸ್ಟ್ರೆ ಯಾರು ಹೇಳಿದ್ದು? ಈ ಭೂಮಿಯಲ್ಲಿರುವ ಸರ್ವ ದೇವರ ಸಭೆಯಾಗಿರುವ ಮಹಾಸಭೆಯಲ್ಲಿ ನೀನು ಒಂದು ಕುಟುಂಬ. ನೀನೇಗೆ ಒಂದೇ ಕುಟುಂಬ ಆಗ್ತೀಯ? ಇವತ್ತು ತುಂಬಾ ಜನರಿಗೆ ದೇವರು ಮಾತಾಡೋದು ಅರ್ಥ ಆಗಿಲ್ಲ, ದೇವ ದೂತರು ಹೇಳೋದು ಅರ್ಥ ಆಗಿಲ್ಲ, ದೇವ ಸೇವಕರ ಮೂಲಕವಾಗಿ ದೇವರಾತ್ಮ ನಮಸ್ಕಾರ ಮಾತಾಡೋದು ಅರ್ಥವಾಗಿಲ್ಲ. ಯಾಕಂದ್ರೆ ದೇವರ ಅವರ ಸಂಗಡ ಇರುವುದು ಮಾತಾಡಿದವರಿಗೆ ಅರ್ಥ ಆಗಲಿಲ್ಲ. ಬೈಬಲ್ ಹೇಳ್ತದೆ, ನೀವಿದನ್ನ ಸರಿಯಾಗಿ ಗ್ರಹಿಸಿ ಮಾನಸಾಂತರ ಹೊಂದಿಕೊಳ್ಳಿ. 2 ಸತ್ಯಗಳು ಹೇಳ್ತದೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸಗಳು ನಿಮ್ಮ ಸಂಗಡ ಇರ್ತೀವಿ. ಒಬ್ಬರಲ್ಲಾಗಿ ಭೂಮಿಯ ಮೇಲಿರುವ ಸಕಲ ಜನರು, ಯೇಸುವನ್ನು ಪಾಲಿಸುವವರು, ಶಿಷ್ಯರಾಗಿರುವವರು, ಸಭೆಯಲ್ಲಿ ದೇವ ಸೇವನೆ ಉಪದೇಶವನ್ನು ಕೇಳಿ ನಡೆಯುವವರು, ಇವರೆಲ್ಲರೂ ಇದು ಒಬ್ಬರಿಗಿರುವಂತ ವಾಗ್ದಾನ ಅಲ್ಲ, ಒಂದು ದೇಶಕ್ಕಿರುವುದಲ್ಲ, ಒಂದು ಸಭೆಗಿರುವುದಲ್ಲ, ಒಂದು ವ್ಯಕ್ತಿಗೆ, ಒಂದು ಕುಟುಂಬಕ್ಕಿರುವುದಲ್ಲ, ಭೂಮಿಯ ಮೇಲೆ ಇರುವಂತಹ ಸರ್ವ ಜನರಿಗಿರುವಂತಹ ಶ್ರೇಷ್ಠವಾಗಿರುವ ವಾಗ್ದಾನ. ದೇವರು ಹೇಳ್ತಾರೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸಗಳು ನಿಮ್ಮ ಸಂಗಡ ಇರ್ತೀನಿ. ಇದು ಯಾರಿಗೆ ಅರ್ಥ ಆಗಿಲ್ಲ? ಗಿದ್ಯೋನಿಗೆ ಅರ್ಥ ಆಗಿಲ್ಲ. ಈ ಗಿದ್ಯೋನ್ ಬಗ್ಗೆ ಬೈಬಲ್ ಏನು ಹೇಳ್ತಂದ್ರೆ, ದೇವರು ತನಗೋಸ್ಕರವಾಗಿ ತನ್ನ ಜನರಾಗಿ ಕರೆಯಲ್ಪಟ್ಟು ಅಭಿಷೇಕಿಸಲ್ಪಟ್ಟು ದೇವ ಜನರ ನ್ಯಾಯವನ್ನು ಕೊಡಿಸಿ ನಡೆಸೋದಿರುವಂತಹ ಒಂದು ನ್ಯಾಯಾಧಿಪತಿ ಆಗಿಸಿದ್ರೆ, ಇವನೇನ್ ಹೇಳ್ತಾರೆ, ದೇವರು ನಮ್ಮ ಸಂಗಡ ಎಲ್ಲಿದ್ದಾರೆ. ಇವತ್ತು ಸಭೆ ವಿಶ್ವಾಸನೆಂಬ ದೇವ ಜನರು, ಶಿಷ್ಯರೆಂದು ಕರೆಯಲ್ಪಡುವಂತಹ ದೇವರ ಮಕ್ಕಳು ಈ ಲೋಕಕ್ಕೆ ನೀತಿ ನ್ಯಾಯವನ್ನು ಕೊಡುವಂತ ಜನರಾಗಿರ್ಬೇಕು. ಯಾಕಂದ್ರೆ ಇವರ ಮೇಲೇನೆ ದೇವರ ಅಭಿಷೇಕ ಇರೋದು. ಪರಿಶುದ್ಧಾತ್ಮ ಬಂದ್ರೆ ಪಾಪವನ್ನು ಗುರುತು, ನೀತಿಯನ್ನು ಗುರುತು, ನ್ಯಾಯ ತೀರ್ಪನ್ನು ಗುರುತು ಆರು ಕೊಡ್ತಾರೆ. ಆದ್ರೆ ಪರಿಶುದ್ಧಾತ್ಮ ಅಭಿಷೇಕ ಇದೆ. ನಾನು ಇಷ್ಟು ವರ್ಷ ವಿಶ್ವಾಸಿ, 10 ವರ್ಷ ವಿಶ್ವಾಸ ಅಂದ್ರೆ ಪಾಪವನ್ನು ಗುರುತಿರುವ ಅರಿವಿರಬೇಕು. ದೇವರ ಮುಂದೆ ಯಾವುದು ಮಾಡುವುದು ಸರಿ, ಯಾವುದು ಸರಿ ಇಲ್ಲ ಎಂಬುದಾಗಿರುವ ಆ ನೀತಿಯನ್ನು ಅನುಸರಿಸಬೇಕು. 3ನೇದು, ನಾನು ಹೀಗೆ ಅನುಸರಿಸದೆ ಹೋದರೆ ನನ್ನ ಮುಂದೆ ನನ್ನ ಜೊತೆಯವರನ್ನ ಎಚ್ಚರಿಸಿ ನಾನು ಹಾಗೆ ನಡೆಸಿ ಅವರಿಗೆ ಮಾದರಿಯಾಗಿರೋದು ಹೋದರೆ ದೇವರ ನ್ಯಾಯ ತೀರ್ಪು ನನ್ನ ಮೇಲೆ ಬರುತ್ತೆ, ಇವರು ಎಲ್ಲರ ಮೇಲೆ ಬರುತ್ತೆ. ಇಷ್ಟುವರೆಗೆ ಅರಿವಿರಬೇಕು. ಈಗಿರುವುದೇ ಪರಿಶುದ್ಧಾತ್ಮ ಅಭಿಷೇಕ ಇರುವುದು. ಈ ಪರಿಶುದ್ಧಾತ್ಮ ಅಭಿಷೇಕ ಇದ್ರೆ ಪಾಪ ಎಂಬುದು ಅರಿವು ಆಟೋಮೆಟಿಕ್ ಬರುತ್ತೆ. ಪಾಪ ಅಂದ್ರೆ ಏನು ಗೊತ್ತಾ? ಗಮನಿಸೋಣ. ದೇವರ ಮಾತನ್ನು ಮೀರುವುದು ಪಾಪ. ದೇವರ ಸೇವಕರು ಹೇಳುವಂತ ಉಪದೇಶವನ್ನು ಮೀರುವುದು ಪಾಪ. ದೇವರ ಆತ್ಮನ ಅಭಿಷೇಕದಿಂದ ನಮಗೆ ಹೇಳುವಂತ ಆಲೋಚನೆ ತಳ್ಳುವುದು ಪಾಪ. ಕರ್ತನ ಬರವಣಿಗಾಗಿ ನಾವು ಆತನಂತೆ ಮಾರ್ಪಾಟವಾಗಬೇಕು ಹೊರತು ಬೇರೆ ಯಾರನ್ನು ನೋಡಿ ಯಾರನ್ನ ಪಾಲಿಸಿ ಅವರಾಗಿ ಇವರಾಗಿ ಆಗುವಂತೆ ನಾವು ಪ್ರಯಾಸ ಪಡುವುದೆಂಬುದು ಪಾಪ. ಇದು ಇವತ್ತು ಅರ್ಥ ಆಗಿದೆಯಾ? ಗಮನಿಸಿ. ಇದೆಲ್ಲ ಯಾರಿಗೆ ಅರ್ಥ ಆಗಿಲ್ಲ ಅಂದ್ರೆ ಗಿದ್ಯೋನಿಗೆ ಅರ್ಥ ಆಗಿಲ್ಲ. ಅವನು ಹೇಳ್ತಾನೆ, ದೇವರು ನಮ್ಮ ಸಂಗಡಿದ್ದರೆ ನಮಗೆ ಯಾಕೆ ಈ ಗತಿ ಬಂತು? ಸರಿ, ನಾವು ನೋಡೋಣ. ದೇವರು ಯಾರ ಹತ್ರ ಇದ್ದಾರೆ?
ದೇವರು ಮನುಷ್ಯರ ಹತ್ರ ಹೇಗೆ ಇರ್ತಾರೆ ಎಂಬುದನ್ನ ಕೆಲವು ವಾಕ್ಯದಿಂದ ನಾವು ನೋಡೋಣ. ಮೊದಲನಾಗಿ ಯೆರೆಮೀಯ ಪುಸ್ತಕ 12ನೇ 3ನೇ ವಾಕ್ಯ. ಯೆರೆಮೀಯ ಪುಸ್ತಕ 12ನೇ 3ನೇ ವಾಕ್ಯ. ಕರ್ತನೇ, ನೀನು ನನ್ನನ್ನು ತಿಳಿದಿದ್ದಿ, ನನ್ನನ್ನು ನೋಡುತ್ತಾ ನಿನ್ನೊಂದಿಗೆ ಅನ್ಯೋನ್ಯವಾಗಿರುವ ನನ್ನ ಹೃದಯವನ್ನು ಪರೀಕ್ಷಿಸುತ್ತಿ. ನೋಡ್ರಿ. ಅವರನ್ನು ಏನ್ ಹೇಳ್ತಂದ್ರೆ, ಕರ್ತನೇ, ನೀನು ನನ್ನನ್ನು ತಿಳಿದಿದ್ದಿ, ನನ್ನನ್ನು ನೋಡ್ತಾ ಇದ್ದಿ. ಸಾಕು ನೋಡಿ ಸರ, ಪ್ರತಿ ಮನುಷ್ಯರನ್ನ ತಿಳಿದಿರುವವರು ದೇವರು. ಅಂದ್ರೆ ಯಾವ ರೀತಿ ನಮ್ಮ ಸಂಗ ಮಾತಾಡ್ತಾರೆ ಅಂದ್ರೆ, ದೇವರ ದೂತನಾಗಿ ಮಾತಾಡ್ತಾರೆ, ದೇವರ ಆತ್ಮನಾಗಿ ಮಾತಾಡ್ತಾರೆ. ಯೆರೆಮೀಯ ಹೇಳ್ತಾನೆ, ಅಭಿಷೇಕ ಹೊಂದಿರುವವನು, ದೇವರ ಆತ್ಮ ಅಭಿಷೇಕ ಹೊಂದಿದವನಾಗಿ ಪ್ರವಾದಿ ಆಗಿರುವವನು, ದೇವ ಜನರತ್ತ ದೇವರ ಆಲೋಚನೆಗಳನ್ನ ಹೇಳಿ ಹಿಂಸೆಗಳನ್ನ ಸಹಿಸಿಕೊಳ್ಳಿರುವವನು. ಅವನೇನ್ ಹೇಳ್ತಾನೆ ಅಂದ್ರೆ, ದೇವರೇ ನೀನು ನನ್ನನ್ನು ತಿಳ್ಕೊಂಡಿರುವ ದೇವರು. ಸೆಕೆಂಡ್, ನನ್ನನ್ನು ನೋಡುತ್ತಾ ಇರುವ ದೇವರು. ಆದರೆ ದೇವರ ಅಭಿಷೇಕ ಇರುವವರಿಗೆ, ದೇವರಿಗೆ ನಾವೇನ್ ಮಾಡ್ತೀವಿ ಎಂಬುದು ಗೊತ್ತಿರುತ್ತೆ ಎಂಬುದಾಗಿ ಅರಿವು ಇರುತ್ತೆ. ಸೆಕೆಂಡ್, ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ಎಂಬುದಾಗಿ ಅರಿವು ಇರುತ್ತೆ. ದೇವರು ನಮ್ಮನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರು ಹೇಗೆ ನಡಿಬೇಕು ಗಮನಿಸ. ದೇವರಿಗೆ ಭಯಪಡಬೇಕು, ದೇವರ ಆತ್ಮನಿಗೆ ಭಯಪಡಬೇಕು, ದೇವರ ಆಲೋಚನೆಗೆ ಭಯಪಡಬೇಕು, ದೇವರ ಉಪದೇಶಕ್ಕೆ ಭಯಪಡಬೇಕು. ದಾವಿದ ಹೇಳ್ತಾನೆ, ನಾನು ನಿನ್ನ ಕಣ್ಣಿಗೆ ಮರೆಯಾಗಿ ಎಲ್ಲಿಗೆ ಹೋಗಲಿ, ನಾನು ಕೂತ್ಕೊಳ್ಳಬಹುದು, ನಿಂತುಕೊಳ್ಳಬಹುದು, ಹೋಗ್ಬೋದು, ಗ್ರಹಿಸೋದು, ನೋಡ್ಬೋದು, ಎಲ್ಲ ನಿನಗೆ ಗೊತ್ತಿದೆ. ಮೇಲೆ ಆಕಾಶಕ್ಕೆ ಏರುವಾದ್ರು ಅಲ್ಲಿ ಗೊತ್ತಿದೆ, ನಿನ್ನ ಕೈಯಲ್ಲಿ ಎಳ್ದು ಹಾಕ್ಬಿಡ್ತೀನಿ. ಪಾದಾಳಕ್ಕೆ ಹೋಗಿ ಇಲ್ಲಿ ಮರೆಯಾದ್ರೆ ಅಲ್ಲಿ ನಿನ್ನ ಆತ್ಮನನ್ನ ಹಿಡಿಯುತ್ತೆ. ಅಭಿಷೇಕ ಹೊಂದಿರುವವರು ಈ ಭಯದಲ್ಲಿ ನಡೀತಾರೆ. ಇವತ್ತು ಕರೆಯಲ್ಪಟ್ಟು ನಾನು ಇಷ್ಟು ವರ್ಷ ವಿಶ್ವಾಸಿಯೋ, ಇಷ್ಟು ಪ್ರೇರ್ ಮಾಡ್ತೀನಿ, ದೇವರು ನಮಗೆ ಇಷ್ಟು ಉಪಕಾರ ಮಾಡಿದ್ರೆ ಅಂದ್ರೆ ನೀನು ಎಷ್ಟು ಮಟ್ಟಿಗೆ ದೇವರಿಗೆ ಭಯಪಟ್ಟು ನಡೀತೀಯ? ನೀವು ಎಷ್ಟು ದೇವರ ಆತ್ಮನಿಗೆ ಭಯಪಟ್ಟು ನಡೀತೀರಿ? ನೀವು ಎಷ್ಟು ದೇವರ ವಾಕ್ಯದಲ್ಲಿ ಮಾಡ್ಬೇಕಾದ್ರೆ ಮಾಡಬೇಕು, ಮಾಡಬಾರ್ದು ಮಾಡಬಾರ್ದು, ಸೇರ್ಬೇಕು ಜೊತೆ ಸೇರ್ಬೇಕು, ಸೇರ್ಬಾರ್ದು ಜೊತೆ ಸೇರ್ಬಾರ್ದು ಎಂಬುದಾಗಿ ಕ್ರಮವಾಗಿ ನಡೀತಾ ಇದ್ದೀವಿ. ದೇವರೆಲ್ಲ ನೋಡ್ತಿಲ್ಲ. 12ನೇ ಅಧ್ಯಾಯ 10ನೇ ವಾಕ್ಯ, ಯೆರೆಮೀಯ ಪುಸ್ತಕ. ನೋಡಿದ್ರ, ದೇವರು ಅವನವನ ನಡತೆಗೆ ತಕ್ಕ ಹಾಗೆ ದೇವರು ಕೊಡ್ತಾರೆ. ಈಗ ದೇವ ಜನರು ಹೇಗೆ ನಡೀತಾರೆ ಎಂಬ ತುಂಬಾ ಮುಖ್ಯ. ದೇವರೊಬ್ಬ ಮನುಷ್ಯನು ನಡೆಯುವುದನ್ನು ನೋಡಿಕೊಡ್ತೀನಿ ಅಂತ ಹೇಳ್ತಾರೆ. ಅದರ ಅರ್ಥ ನಡೆಯುವವರಿಗೆ ಕೊಡ್ತಾರೆ. ನಡೆಯುವವರಿಗೆ, ನಡೆದವರು ದೇವರು ಕೊಡಲ್ಲ. ದೇವರು ಕೊಡಲ್ಲ ಅಂದ್ರೆ ಯಾರು ಕೊಡ್ತಾರೆ? ಸೈತಾನ ಕೊಡ್ತಾರೆ. ಆ ಒಂದು ವಿಶ್ವಾಸಿಯ ದೇವರ ಮಕ್ಕಳಿಗೆ ದೇವರು ನಮಗೆ ಕೊಟ್ಟಿರೋದೇ ಆಶೀರ್ವಾದ. ಸೈತಾನ್ ಕೊಟ್ಟಿರೋದು ಆಶೀರ್ವಾದ ಅಲ್ಲ. ಸೈತಾನ್ ಮನೆ ಕೊಟ್ಟು, ಆಸ್ತಿ ಕೊಟ್ಟು, ಎಲ್ಲ ಕೊಟ್ಟು, ವ್ಯಾಪಾರ ಕೊಟ್ಟು, ಜನರು ಕೊಟ್ಟಿದ್ದಾರೆ ನಮಗೆ ಆಶೀರ್ವಾದ ಅಲ್ಲ. ದೇವರು ಕೊಡಬೇಕು. ದೇವರು ಯಾವಾಗ ಕೊಡ್ತಾರೆ? ಅವರವರ ನಡತೆ ಪ್ರಕಾರವಾಗಿ ಕೊಡ್ತಾರೆ. ಸರಿಯಾಗಿದ್ರೆ ಕೊಡ್ತಾರೆ. ಅಲ್ಲಿ ಸ್ವಾಮಿ ಒಂದು ಸ್ವಾಮಿ ಹೇಳ್ತಾರೆ, ಒಬ್ಬ ಅನಂತ ವಿಶ್ವಾಸ ಇದ್ದ. ಅವ್ರ ಮನೆಯಲ್ಲಿ ಫುಲ್ ಫಂಕ್ಷನ್, ತಿನ್ನುವುದು, ಕುಡಿಯೋದು, ಜನ ಹೋಗೋದು ಬರೋದು ತುಂಬಾ ಇದ್ರು. ಅದೇ ಊರಿನಲ್ಲಿ
ಒಬ್ಬ ಬಡವನಿದ್ದ. ಅವನು ತನ್ನ ಹಸಿವೆಯನ್ನು ತೀರಿಸಿಕೊಳ್ಬೇಕೆಂಬುದಾಗಿ ಹಸಿವಿನಲ್ಲಿದ್ದ. ಆದರೆ ಅವನಿಗೆ ಆಹಾರ ಕೊಡುವರು ಯಾರಿಲ್ಲ. ಇವನಿಗೆ ಒಂದು ಸಾವು ಬಂತು, ಅವನಿಗೆ ಒಂದು ಸಾವು ಬಂತು. ಇಬ್ಬರು ಸತ್ತರು. ಇಬ್ಬರು ಸತ್ತ ಮೇಲೆ ಒಬ್ಬನು ಆ ಬರಗಾಮಿನ ಎದೆಯಲ್ಲಿ ಮಡಿಯಲ್ಲಿ ಹೋದ. ಅವನು ಬಡವನು. ಹಣೆ ಮನೆಯಲ್ಲಿ ಹೋದ. ಅಗ್ನಿ ಸಮುದ್ರದಲ್ಲಿ ನರಕಕ್ಕೆ ಹೋದ. ಅದುವರೆಗೆ ನೀವು ಅರ್ಥ ಮಾಡಿಕೋಬೇಕು, ಇವರಿಬ್ಬರಿಗೆ ದೇವರು ಹೇಳಿದ್ರು. ಎಲ್ಲಿ ಅಂತ ಹೇಳಿದ್ರೆ ಅವರು ಹೋಗುವ ಸಭೆಯಲ್ಲಿ. ಅರ್ಥ ಮಾಡ್ಕೋಬೇಕು. ಇವನು ದೇವರ ಮೇಲೆ ವಿಶ್ವಾಸ ಇಟ್ಟು, ಅವನು ದೇವರ ಮೇಲೆ ವಿಶ್ವಾಸ ಇಟ್ಟು. ಗಮನಿಸಿ. ಆಗ ಅವನು ಹೇಳ್ತಾನೆ, ಲಾಸರನ್ನ ಇಲ್ಲಿಂದ ಕಳಿಸಿ ಅಂತ. ಅವನಿಗೆ ಅವನಂಗೆ 5 ಸಹೋದರ ಅಂತ ಊರಲ್ಲಿ. ಒಂದು ಸಹೋದರ ಬಂದ್ಮೇಲೆ 5 ಸಹೋದರ ಏನ್ ಮಾಡ್ತಾರೆ, ಫಂಕ್ಷನ್ ಕಂಟಿನ್ಯೂ ಮಾಡ್ತಾರೆ. ಜನ ಬರ್ತಾ ಹೋಗ್ತಾ ಇರ್ತಾರೆ. ಹಾಗೆ ಅವರು ಕೂಡ ನನ್ನಂಗೆ ಇಲ್ಲಿ ನರಕಕ್ಕೆ ಬರಬಾರ್ದು ಅಂತ ಹೇಳುವಾಗ ಅದಕ್ಕೆ ಅಲ್ಲಿ ಅಬ್ರಹಾಮ್ ಹೇಳ್ತಾನೆ, ಅವರಿಗೆ ಮೋಶೆ ಪ್ರವಾದಿಗಳಿದ್ದಾರೆ. ಅದಕ್ಕೆ ಅವನು ಹೇಳ್ತಾನೆ, ಸತ್ತವರೊಂದು ಒಬ್ರು ಹೋಗ್ಲಿ ಅಂತ. ಅದಕ್ಕೆ ಅವನು ಕೊಟ್ಟ ಉತ್ತರವು, ಸತ್ತವರೊಳಗೆ ಹೋದ್ರು ಕೂಡ ಅಲ್ಲಪ್ಪ, ಅವರಿಗೆ ಆಲ್ರೆಡಿ ಯಾರಿದ್ದಾರೆ? ಮೋಶೆ ಇದ್ದಾರೆ, ಪ್ರವಾದಿಗಳಿದ್ದಾರೆ. ಅಲ್ಲೇಲೂಯಾ. ನಾವು ಸ್ವಲ್ಪ ಯೋಚನೆ ಮಾಡೋಣ. ಯಾರಿಗೆ ಹೇಳ್ತಾರೆ? ಅದರ ಅರ್ಥ ಏನು? ಅವರಿಗೆ ಸೇವಕರಿದ್ದಾರೆ, ದೇವರ ಅಂಶದ ಜನರಿದ್ದಾರೆ, ಬುದ್ಧಿಯವರಿದ್ದಾರೆ. ಆದ್ರೆ ಅವರವ್ರು ಮಾತಾಡಲ್ಲ, ಕೇಳಲ್ಲ. ಇವತ್ತು ದೇವರು ನಮ್ಮ ಪ್ರತಿಯೊಬ್ಬರು ನೋಡಿ, ನೀವು ದೇವರ ಮಕ್ಕಳು, ನಿಮ್ಮ ಸಂಗಡ ದೇವರಿದ್ದಾರೆ, ನೀವು ಧೈರ್ಯಶಾಲಿ, ಬಲಶಾಲಿ, ನೀವು ನಿಂತು ನನಗೋಸ್ಕರವಾಗಿ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದು ದೇಶವನ್ನು ಶಾಂತ ಮಾಡಿಕೊಂಡು ಕೀಳನ್ನು ಮೇಲಾಗಲಿ ಎಂಬುದಾಗಿ ಕರೆದಿದ್ದಾರೆ. ಸತ್ಯ ಹೇಳ್ತಾರೆ. ಆಗ ಗಿರಿಯೋನೇ ಮಾಡ್ತಾನೆ, ಒಬ್ಬನ. ಈ ತುಂಬಾ ವಿಶ್ವಾಸ ಗಿರಿಯೋನಿಗೆ ಒಬ್ಬನ. ದೇವ್ರು ನಮ್ಮ ಸಂಗಡದಲ್ಲಿ ನಾವ್ಯಾಕೆ ಹೀಗಿರ್ತೀವಿ? ಆಗ ಗಿರಿಯೋನಿಗೆ ದೂತರು ಹೇಳ್ತಾನೆ, ಪರಾಕ್ರಮಶಾಲಿ, ದೇವರು ನಿನ್ನ ಸಂಗಡಿದ್ದಾರೆ. ನೀನು ಅವರನ್ನು ನೋಡಿ ಇವರನ್ನು ನೋಡಿ ಎದುರಿ ನಡಿಬೇಡ, ನಿನಗಿರುವ ನಿನ್ನ ಬಲದಲ್ಲಿ ನಡಿ. ದೇವರು ಇವತ್ತಿರುವ ಎಲ್ಲಾ ದೇವಜನಗಳು ನಿನ್ನ ಬಂದಲ್ಲಿ ನೀನು ನಡಿಬೇಕು, ನಿನ್ನ ಫಲದ ಬಂದಲ್ಲಿ ನಡಿಬೇಕು, ನಿನ್ನ ವಿಶ್ವಾಸ ಬಂದಲ್ಲಿ ನಡಿಬೇಕು, ನೀನು ನಿನ್ನ ಸೇವಕರಿರುವ ಪಾತ್ರ ನಡಿಬೇಕು, ನೀನು ನಿನಗೆ ದೇವರಾತ್ಮ ಕೊಡುವ ಎಚ್ಚರಿಕೆ ನಡಿಬೇಕು. ಅದುವೇ ನಿನ್ನ ಬಲ. ನಿನ್ನ ವಿಶ್ವಾಸವೇ ನಿನ್ನನ್ನು ರಕ್ಷಿಸಿದೆ. ವಿಶ್ವಾಸದೊಂದಿಗೆ ಹೋಗು, ಧೈರ್ಯವಾಗಿರು, ಹೆದರಬೇಡ, ಪಾಪ ಮಾಡಬೇಡ. ಇದೆಲ್ಲ ಯೇಸು ಹೇಳ್ತಾರೆ. ಹೋದರ 6ನೇ ಅಧ್ಯಾಯದಲ್ಲಿ ಅಬ್ರಹಾಮನ ವಾಕ್ಯ 14. ಕರ್ತನು ಅವನನ್ನು ಚೆನ್ನಾಗಿ ನೋಡಿ, ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು. ಈ ನಿನ್ನ ಬಲದಿಂದ ಇಸ್ರಾಯೇಲ್ಯರನ್ನು ಮಿದ್ಯಾನ್ಯರಿಂದ ಬಿಡಿಸು ಎಂದು ನೋಡಿ ಸರ್, 2 ಸತ್ಯಗಳನ್ನು ಅವ್ರಿಗೆ ಹೇಳ್ತಾರೆ. ಒಂದು, ನೀನು ಬಲಶಾಲಿ. ಸೆಕೆಂಡ್ ಹೇಳ್ತಾರೆ, ಆ ನಿನ್ನ ಬದಲಿ ಹೋಗ್ಬೇಕು. ನೀನು ತುಂಬಾ ಮುಖ್ಯ ಇದೆ. ನೀನು ಬಲಶಾಲಿ, ನಿನ್ನ ಬಂದ ನೀನು ಹೋಗ್ಬೇಕು. ಆದರೆ ನನಗೆ ಬಲ ಇದೆಯಾ? ನನ್ನ ಹತ್ರ ದೇವರ ಆತ್ಮನ ಆಲೋಚನೆ ಇದೆಯಾ? ನನ್ನಲ್ಲಿ ಅಭಿಷೇಕ ಇದೆಯಾ? ನನ್ನಲ್ಲಿ ವಿಶ್ವಾಸವಿದೆಯಾ? ನನ್ನಲ್ಲಿ ಇದೆಯಾ ಎಂಬುದನ್ನ ನೀವು ಟೆಸ್ಟ್ ಮಾಡಿ ನೋಡ್ಕೋಬೇಕು. ಯಾವ್ದಾದ್ರು ನೋಡಿದ್ರ
ನೋಡಿದ್ರಮ್ಮ, ಅವನಿಗಿರೋ ಬಲ ಏನು? ಅವನ ದೇವರೇ, ನೀನ್ ನನ್ನ ಜೊತೆಗಿರೋದಾದ್ರೆ ನಾನು ನನ್ನ ಜನ ಪರವಾಗಿ ನಿಲ್ತೀನಿ. ಹಾಗೆ ಅವನದನ್ನು ಕೇಳುವಾಗ ಹೆಂಗ್ ಕೇಳ್ತಾನಂದ್ರೆ, ನನ್ನಲ್ಲಿ ಬಲ ಇದೆ, ನನ್ನಲ್ಲಿ ವಿಶ್ವಾಸವಿದೆ, ನನ್ನಲ್ಲಿ ಧೈರ್ಯವಿದೆ, ನನ್ನಲ್ಲಿ ಪ್ರಾರ್ಥನೆ ಇದೆ, ನನ್ನಲ್ಲಿ ನಿನ್ನ ವಾಕ್ಯ ಅನುಸರಿಸಿ ನಡೆದ್ರೆ ನನಗೆ ಅದ್ಭುತವಿದೆ ಎಂಬುದನ್ನು ತಿಳ್ಕೋಬೇಕಂದ್ರೆ ನನಗೊಂದು ಮಾಡ್ಬೇಕು. ನೀವು ಏನ್ ಮಾಡ್ಬೇಕು? ಆಜ್ಞಾಧ್ಯಾಯ, ನ್ಯಾಯಸ್ಥಾಪನ ಆಜ್ಞಾಧ್ಯಾಯ 36ನೇ ವಾಕ್ಯ. ಮತ್ತು ಗಿದ್ಯೋನನು ಹ. ದೇವರಿಗೆ, ಹ. ನೀನು ಹೇಳಿದಂತೆ ಇಸ್ರಾಯೇಲ್ ಜನರನ್ನು ನನ್ನ ಮೂಲಕವಾಗಿ ರಕ್ಷಿಸೋದಾದ್ರೆ, ನನಗಿರುವ ಈ ಬಲದೊಂದಿಗೆ ನಾನು ಹೋಗ್ಬೇಕಾದ್ರೆ, ನನ್ನಲ್ಲಿ ಬಲ ಇದೆ ಎಂಬುದು ನನಗೆ ಗೊತ್ತಾಗ್ಬೇಕಾದ್ರೆ ನನಗೇನ್ ಮಾಡ್ಬೇಕು? ನೀನು ತೋರಿಸ್ಕೊಡ್ಬೇಕು. ಏನಂತ? ಹೋದ ಇಗೋ, ನಾನು ಕಣದಲ್ಲಿ ಏ ಕುರಿಯ ದುಪ್ಪಟವನ್ನು ಇಡುತ್ತೇನೆ, ಹ್ಮ್ ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದ್ದರೆ ನೀನು ಹೇಳಿದಂತೆಯೇ ಇಸ್ರಾಯೇಲ್ಯರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆ ಎಂದು ನೋಡಿದ್ರ ತಿಳಿಯುವೆನು. ಹಾಕಿದ್ದು ಯಾವುದು? ಕುರಿ ಚರ್ಮ. ಇದು ತುಂಬಾ ಇಂಪಾರ್ಟೆಂಟ್. ಇದರ ಆತ್ಮೀಯ ಅರ್ಥ ಏನಂತಂದ್ರೆ, ಅವರವರು ತಮ್ಮ ತಮ್ಮ ದೇಹವನ್ನು ದೇವರಿಗೆ ಮೆಚ್ಚುಗೆಯು ಮೀಸಲಾಗಿರುವ ಸಜೀವ ಯಜ್ಞ ಕೊಡಬೇಕು. ಇದೇನು ಅಂತ ಹೇಳಿದ್ರೆ, ಗಮನಿಸೋಣ. ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ 1-2 ವಾಕ್ಯ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನೋಡಿ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯು ಮೀಸಲಾಗಿರುವಂತ ಸಜೀವ ಯಜ್ಞ ಕೊಡಬೇಕು. ಇದು ಗಿದಿಯೋರು ಕೊಟ್ಟ. ಈಗ ಅವರು ಮಾಡತಕ್ಕದ್ದು ಏನಂದ್ರೆ, ಬುದ್ಧಿಯುಳ್ಳ ಒಂದು ಆರಾಧನೆ ಮಾಡಬೇಕು. ಬುದ್ಧಿಯುಳ್ಳ ಆರಾಧನೆ ಏನು? ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯು ಮೀಸಲಾಗಿರುವಂತ ಸಜೀವ ಯಜ್ಞ ಆಗಿ ಒಪ್ಪಿಸುವುದು. ಸೆಕೆಂಡ್, ನೆಕ್ಸ್ಟ್, ಆದರೆ ಈ ಆರಾಧನೆಗೆ ಈಗ ಲೋಕದ ನಡವಳಿಕೆಯನ್ನು ಅನುಸರಿಸೇ ನಡಿಬೇಕು. ಇವತ್ತು ಜನರು ಅವರಿಗಿರುವ ವಿಶ್ವಾಸ, ಅವರಿಗಿರುವ ಅದ್ಭುತ, ಅವರಿಗಿರುವ ಬಲ, ಅವರಿಗಿರುವ ಕಾರಣವನ್ನು ಅರಿಯದಂತೆ ಸೈತಾನವರ ಮನಸ್ಸನ್ನು ಮಗ್ಗು ಮಾಡಿ ಪ್ರಾರ್ಥನೆಯನ್ನ, ಆರಾಧನೆಯನ್ನ, ವಿಶ್ವಾಸವನ್ನ ದಾರಿ ತಪ್ಪಿಸಿ ದೇವರು ಮಾಡುವ ಸೂಚನೆಗಳನ್ನು ಅದ್ಭುತ ಕಾಣುವ ರೀತಿಯಲ್ಲಿ ಮನಸ್ಸುಗಳನ್ನು ಮಗ್ಗು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅಪೊಸ್ತಲ ಪೌಲ ಏನಂತಾನೆ, ನೀವು ಪ್ರೇ ಮಾಡ್ಬೇಕಾದ್ರೆ ಹೇಗೆ ಪ್ರೇ ಮಾಡ್ರಿ? ಮನೋನೇತ್ರಗಳು ತೆರೆಯುವುದಕ್ಕಾಗಿ ಪ್ರೇ ಮಾಡ್ರಿ. ನೋಡಿ, ಆತನು ಪ್ರಕಟಿಸುವಂತ ಅದ್ಭುತಗಳ ಮಹತ್ಕಾರ ನೋಡುವುದಕ್ಕೆ ನಮ್ಮ ಮನೋನೇತ್ರಗಳನ್ನು ತೆರೆ ಎಂಬುದಾಗಿ ಪ್ರೇ ಮಾಡಿ. ಯಾವುದಿಗೆ ಪ್ರೇ ಮಾಡಬೇಕು? ಇದನ್ನೇ ಗಿದಿಯೋನು ಮಾಡಿದ್ದು. ದೇವರೇ, ನೀನ್ ನನ್ನ ಜೊತೆಗಿರ್ತಿ, ನನಗಿರುವ ಈ ಬಂಧನವಾಗಿ ನಾನು ಜಯಿಸಬೇಕು, ಎದುರಿಸಬೇಕು, ನಿಲ್ಲಬೇಕಂದ್ರೆ ಅದನ್ನು ನಾನು ಕಾಣಬೇಕಯ್ಯ. ನನ್ನ ಕಣ್ಣು ತೆರೆ. ನ್ಯಾಯಸ್ಥಾಪನ ಪುಸ್ತಕದಲ್ಲಿ ಅವನು ಹೇಳುವಾಗ 2 ಸಾರಿ ಹೇಳ್ತಾನೆ, ಇಬ್ಬನಿ ಆ ಚರ್ಮದ ಮೇಲೆ ಮಾತ್ರ ನಂದಿರ್ಬೇಕು, ಸುತ್ತಲೂ ನನಿಬಾರದು. ಮಾರನೇ ದಿನ ಹೇಳ್ತಾನೆ, ಸುತ್ತಲೂ ನಂದಿರ್ಬೇಕು, ಅದು ಮಾತ್ರ ನನಿಬಾರದು. ನೀವು ಅರ್ಥ ಮಾಡಿ. ಇದರ ಅರ್ಥ ಒಳಗೆಯೂ ಹೊರಗೆಯೂ ದೇವರ ಮಹಿಮೆಯಿಂದ ತುಂಬಿಸಬೇಕು. ಅಲ್ಲೇಲೂಯಾ. ಆದರೆ ರೋಮ
ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ ಓದುವಾಗ ನೀವು ನಿಮ್ಮ ನಿಮ್ಮ ದೇವರನ್ನು ದೇವರಿಗೆ ಮೆಚ್ಚುಗೆ ಮೀಸಲಾಗಿರುವಂತ ಸಜೀವ ಯಜ್ಞ ಆಗಿ ಪ್ರಾರ್ಥನೆ, ಆರಾಧನೆ, ವಿಶ್ವಾಸ, ಉಪವಾಸ, ಕಾಣಿಕೆ ಇವುಗಳಲ್ಲಿ ದೇವರು ನಿಮಗೆ ಕೊಟ್ಟ ಸ್ಥಳದಲ್ಲಿ ಬುದ್ಧಿಯುಳ್ಳವರಾಗಿ ಅನುಸರಿಸಿ ನಡೆದರೆ ಅದ್ಭುತ ಆಗುತ್ತೆ. ಅಲ್ಲಿ ದೇವರ ಪ್ರಸನ್ನ ಬರುತ್ತೆ, ದೇವರ ಅಭಿಷೇಕ ಬರುತ್ತೆ, ದೇವರ ಮಹಿಮೆ ಬರುತ್ತೆ. ಅದನ್ನು ಕಾಣುವಂತ ಜೀವಿತವು ಯಾರಿಗಂದ್ರೆ ಈಗ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಳ್ಳುವವರಿಗೆ ಪರಲೋಕ ಭಾವದವರಾಗೋದಕ್ಕೆ ನೋಡಿ. ಆಗ ನಮ್ಮ ಕಣ್ಣಿಗೆ ದೇವ್ರ ನಮಸ್ಸಗಳಿದ್ದು ನಮ್ಮಲ್ಲಿ ಅದ್ಭುತ ಮಾಡುವುದನ್ನು ನಾವು ನೋಡ್ಲಿಕ್ಕೆ ನಾವೇ ಯಾರಿಗೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ, ಅಂದ್ರೆ ಪರಲೋಕದಿಂದ ಯೇಸು ಕ್ರಿಸ್ತನ ಸ್ವಭಾವದಲ್ಲಿ ಯೇಸು ಕ್ರಿಸ್ತನಂತೆ ಮಾರ್ಪಾಡುವುದಕ್ಕೆ ಇದು ಪ್ರಾರ್ಥನೆ, ಇದು ಆರಾಧನೆ, ಇದು ಅಭಿಷೇಕ. ಇದನ್ನೇ ಗಿದ್ಯೋನ ಕಾಲದಲ್ಲಿ ಪ್ರಕಟ ಮಾಡುವ ಸತ್ಯಾಂಶ. ನಾವು ಸಂಯೋಚನೆ ಮಾಡೋಣ. ಹಾಗೆ ದೇವಜನಿಗೆ ಸಭೆಯಲ್ಲಿರುವ ಆರಾಧನೆ, ಪ್ರಾರ್ಥನೆ, ದರ್ಶನ ಎಲ್ಲ ಇದೆಯಾ? ಗಿದ್ಯೋನನ್ನ ದೇವರು ನೋಡಿದ್ರು. ದೇವರವನನ್ನ ಅವನಿಗಿರುವ ವಿಶ್ವಾಸವನ್ನು, ಅವನ ಮೇಲಿರುವ ಅಭಿಷೇಕ ಬಲವನ್ನು, ಅವರ ಮೂಲಕವಾಗಿ ದೇವರು ಮಾಡಿರುವ ಮಹತ್ವದ ಕಾರ್ಯಗಳನ್ನ ದೇವರು ನೋಡ್ತಾ ಇದ್ರು. ಆದರೆ ಇವನಿಗೂ ಅರ್ಥ ಆಗಿಲ್ಲ. ದೇವರು ಅವನಿಗೆ ಹೇಳ್ತಾರೆ, ನಿನಗಿರುವ ಈ ಬಲದೊಂದಿಗೆ ಹೋಗು. ಒಂದು ಇಂಟು ಕೊಡ್ತಾರೆ ಅವನಿಗಷ್ಟೇ. ಗಿದ್ಯೋನು ಅವನಿಗಿರುವ ಬಲವನ್ನ ಬುದ್ಧಿಯಾಗಿ ನೋಡಿಕೊಂಡ, ಬುದ್ಧಿವಂತನಾದ. ಬುದ್ಧಿ ಇಲ್ಲದೆ ಇರ್ಬೇಕಾದ್ರೆ ಎದುರುಕೊಂಡು, ಮನುಷ್ಯನ ಎದುರುಕೊಂಡು ಅವನು ದುಡಿದು ಅವನು ಬೆಳೆದೇನೆ ಅವನ ಮನೆಗೆ ತಗೊಂಡೋಗಿ ರಾತ್ರಿ ಕದ್ದು ತಗೊಂಡೋಗಿ ಬಂದ. ಆದ್ರೆ ದೇವರು ಹೇಳಿದ್ರು, ಅವರ ಹತ್ರ ಕದ್ದು ನಡೆದು ಜೀವನ ಮಾಡಬೇಡ, ಎದುರಿಸಿ ನಿಂತು ಜೀವನ ಮಾಡ. ನೀವು ಮನುಷ್ಯರಿಗೆ ಎದುರಿ ಭಯಪಟ್ಟು ನಡೆಯೋದಲ್ಲ, ನೀವು ಅವರ ಎದುರಿಸಿ ನಿಂತು ಜನ್ಮಂತರಾಗಬೇಕು. ಶಕ್ತಿ ಇದೆಯಾ? ವಿಶ್ವಾಸ ಇದೆಯಾ? ಪ್ರಾರ್ಥನೆ ಇದೆಯಾ? ಆರಾಧನೆ ಇದೆಯಾ? ದೇವರಾತ್ಮ ಅಭಿಷೇಕ ನಿನ್ನ ಮೇಲೆ ಬರ್ತದೆ. ನೀನು ಎದುರಿಸಿ ನಿಂತು ಗೆಲ್ಲಬೇಕಾದ ವ್ಯಕ್ತಿ ನೀನು. ನಿನ್ನನ್ನು ಸೋಲಿಸುವಂತ ಶಕ್ತಿ ಇಲ್ಲ, ನಿನ್ನನ್ನು ಎದುರಿಸುವಂತ ಶಕ್ತಿ ಇಲ್ಲ. ನಿನ್ನ ಮುಂದೆ ಒಂದು ದಾರಿ, ಒಂದು 7 ದಾರಿ ನಿನ್ನ ಮುಂದೆ ಓಡುವಂತ ಕಾರ್ಯ ಮಾಡುವ ದೇವರು. ಅದುವೇ ಗಿದ್ಯೋನ ದೇವರು. ಅವರೇ ಇವತ್ತು ನಿನ್ನ ದೇವರು. ಅಲ್ಲಿವ ಜನರಿಗೆ ಅವನು ಏನು ಹೇಳಿಕೊಟ್ಟ ಗೊತ್ತಾ? ಕರ್ತನ ಕತ್ತಿ, ಗಿದ್ಯೋನ ಕತ್ತಿ ಪಟ್ಟ ಎಂದು ಕೂಗಿ ಪಾಳೆಯವನ ಸುತ್ತಲೂ ಅವರವರ ಸ್ಥಳ. ಅವರವರ ಸ್ಥಳ ಅಂದ್ರೆ ಇದೇನು ನಡಿಬೇಕು. ಅವರವರಿಗಿರುವ ಪ್ರಾರ್ಥನೆ, ಅವರವರಿಗಿರುವಂತ ದೇವರ ಸಭೆ. ಈ ಇಸ್ರಾಯೇಲ್ ಜನರು ಬಗ್ಗದ ಕುತ್ತಿಗಳವರಾಗಿದ್ದರು, ಹಠಮಾರಿಗಳಾಗಿದ್ದರು, ಯಾವಾಗಲೂ ವಿರುದ್ಧವಾಗಿ ಮಾತಾಡುವವರಾಗಿದ್ದರು, ಮೀರಿ ನಡೆಯುವವರಾಗಿದ್ದರು. ಅವರು ಮನ ತಿರುಗಿಕೊಂಡಾಗ, ಪ್ರಾರ್ಥನೆ ಮಾಡಿದಾಗ ದೇವರು ಗಿದ್ಯೋನನ್ನು ಎಬ್ಬಿಸಿದರು. ಇವರ ಮಧ್ಯದಲ್ಲಿ ಇದ್ದವನಿಗೆ ಗಿದ್ಯೋನು. ಹಾಗಾದ್ರೆ ಒಂದ್ ವೇಳೆ ಶಾಪವಿದೆಯೋ, ಕಷ್ಟವಿದೆಯೋ, ಹೋರಾಟವಿದೆಯೋ, ನಷ್ಟವಿದೆಯೋ, ಒಂದ್ ವೇಳೆ ಯಾವ ರೀತಿ ಬಂದಿರಲಿ, ಅದು ಒಂದ್ ಕಡೆ ಇರೋಣ. ನೀನ್ ದೇವರಿಗೆ ಮೊರೆ ಇಟ್ರೆ, ನೀನ್ ದೇವರ ಮುಂದೆ ತಗ್ಗಿಸ್ರೆ, ನೀನ್ ದೇವರೇ ನೀ ನನಗೆ ಸಹಾಯಕ್ಕೆ ಬೇಕೆಂಬುದಾಗಿ ಸಮರ್ಪಿಸಿಕೊಂಡ್ರೆ, ನೀನ್ ನನ್ನ ಜೊತೆಲಿಂದ ನನಗೆ ಯಾಕೆ ಬರುತ್ತೆಂಬುದಾಗಿ ನೀನ್ ಪ್ರಶ್ನೆ ಕೇಳಿ ಒಂದ್ ವೇಳೆ ಇದ್ದಾರೆ, ನಿನ್ನ ಪ್ರಶ್ನೆಗೆ ಇವತ್ತು ದೇವರು ಉತ್ತರ ಕೊಟ್ಟಿದ್ದಾರೆ. ಆಗ ಅವನ ಹೇಳ್ತಾ, ಇವನ ನಿಮ್ಮ ಬಲವನ್ನು ಅರ್ಥಕೊಂಡ, ಇವನ ನಿಮ್ಮ ದೇವರನ್ನು ಕಂಡುಕೊಂಡ, ಇವನ ಮೂಲಕ ದೇವರು ಮಾಡುವ ಅದ್ಭುತಗಳನ್ನ ಸಾಕ್ಷಾತ್ ಕಾಣುವುದಕ್ಕೆ ಟೆಸ್ಟ್ ಮಾಡಿ ಪರೀಕ್ಷಿಸಿ ತಿಳ್ಕೊಂಡ. ಆಮೇಲೆ ಹೊರಟ ನೋಡ್ರಿ. ಹೊರಟಿದಾಗ ಮಾನಸಾಂತರ ಹೊಂದಿರುವ ಜೀವನ, ರೂಪಾಂತರ ಹೊಂದಿರುವ ಮನಸ್ಸು, ಈಗ ಲೋಕದ ನಡವಳಿಕೆ ಅನುಸರಿಸಿರುವ ಅನುಭವ ಅವನಲ್ಲಿ ಬಂದಿದ ಕೂಡಲೇ ಈಗ ಹೇಳ್ತಾನೆ ಅವನು, ಗಿದ್ಯೋನ ಪಟ್ಟೆಯ, ದೇವರ ಪಟ್ಟೆಯ, ಕರ್ತನ ಪಟ್ಟೆಯ. ಇವತ್ತು ಈಗ ನಿಂತು ನೋಡ್ರಿ, ನಿನ್ನ ಮುಂದೆ ಇರುವ ಬಯಲುಗಳು, ನಿಮ್ಮ ಸುತ್ತಲಿರುವ ಹೋರಾಟಗಳು,
ನಿಮ್ಮ ಸುತ್ತ ಇರುವ ಸೈತಾನ ಕ್ರಿಯೆಗಳು ಒಂದರ ಮೇಲೆ ಒಂದು ಬಿದ್ದು, ಒಂದು ಕುರಿದಾಗಿ ಇನ್ನೊಂದು ಬಿದ್ದು ನಾಶವಾಗಿ ಅವರ ಮಧ್ಯೆ ನಿನಗೊಂದು ಔತಣ, ನಿನಗೊಂದು ಜಯ, ನಿನಗೊಂದು ಕಣ, ನಿನಗೊಂದು ಆಶೀರ್ವಾದ, ನಿನಗೊಂದು ಮೇಲಾಗಿರುವ ಜೀವನ ಕೊಡೋಕೆ ದೇವರು ತೀರ್ಮಾನ ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನ ಪರಿಶೋಧನೆ ಮಾಡೋಣ. ಪ್ರಿಯ ದೇವ ಜನರೇ, ಇವತ್ತು ನಿಮ್ಮನ್ನು ನೀವು ಪರಿಶೋಧನೆ ಮಾಡಿ. ಕರ್ತನು ಹೇಳ್ತಾರೆ, ಈಗೋ ನಾನು ನನ್ನ ಜನರನ್ನು ನೋಡ್ತಾ ಇದ್ದೇನೆ, ಅವರ ಕೂಗು ನನಗೆ ಮುಟ್ಟಿದೆ, ಅವರ ವಿಜ್ಞಾಪನೆಗೆ ನಾನು ಉತ್ತರ ಕೊಡ್ತೀನಿ. ಅವರ ಬಾಧೆ, ಸಂಕಟ, ವೇದನೆ, ಪರ್ಯಾಸ, ಅವಮಾನ, ನಷ್ಟಕ್ಕೆ ಪರಿಹಾರವನ್ನು ಉಂಟು ಮಾಡುವ ಕಾರ್ಯವು ನಾನು ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿದ ವಾಗ್ದಾನದೊಂದಿಗೆ ಈಗೋ ಗಿನಿಯೋನಿಗೆ ಉತ್ತರ ಕೊಡ್ತಾರೆ. ಕರ್ತನಾಗಿರುವ ದೇವರು ನಿನ್ನ ಸಂಗಡಿದ್ದಾರೆ, ದೇವರು ನಿನ್ನ ಸಂಗಡಿದ್ದಾರೆ. ನೀನು ಬಲಶಾಲಿ, ನಿನಗಿರುವ ಈ ಬಲದೊಂದಿಗೆ ಹೋಗು. ನಿನ್ನ ವಿಶ್ವಾಸದೊಂದಿಗೆ, ನಿನ್ನ ಪ್ರಾರ್ಥನೆಯೊಂದಿಗೆ, ನಿನ್ನ ಆರಾಧನೆಯೊಂದಿಗೆ ನೀನು ದೇವರ ಮುಂದೆ ಸಮರ್ಪಿಸುವ ಪರಿಪೂರ್ಣವಾಗಿರುವ ಸಜೀವ ಯಜ್ಞ ಆಗಿರುವ ಬುದ್ಧಿಯುಳ್ಳ ಆರಾಧನೆಯೊಂದಿಗೆ ಈಗ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸಿನೊಂದಿಗೆ ಮರುರೂಪವಾಗುವಂತ ಕ್ರಿಸ್ತನಂತೆ ಮಾರ್ಪಾಟವಾಗುವ ಮಗನು ಮಗಳೆಂಬ ಅಧಿಕಾರದಲ್ಲಿ, ದೇವರ ಮಗನು ಮಗಳೆಂಬುದಾಗುವ ಅಧಿಕಾರದಲ್ಲಿ, ದೇವರ ಆತ್ಮ ಅಭಿಷೇಕ ನಿನ್ನ ಮೇಲಿರುವ ಬಲದಲ್ಲಿ ನಿನ್ನ ಪ್ರಾರ್ಥನೆ, ನಿನ್ನ ವಿಶ್ವಾಸ, ನಿನ್ನ ಬಲವನ್ನು ಆಧಾರ ಮಾಡಿಕೊಂಡು ಅವರವರ ಸ್ಥಳದಲ್ಲಿ ನಿಂತುಕೊಂಡು ಅವರವರಿಗೆ ದೇವರು ಕೊಟ್ಟ ಆರಾಧನೆ, ಪ್ರಾರ್ಥನೆ, ಅಭಿಷೇಕ ಇವಳ ಮಧ್ಯೆ ನಿಂತು ಅದ್ಭುತಗಳ ಕಾಣಿರಿ ಎಂಬುದಾಗಿ ದೇವರು ಇವತ್ತು ನಿಮ್ಮೆಲ್ಲರಿಗೆ ದೇವರ ಹೆಸರು ಕೊಡ್ತಾರೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಭೂಪರಲೋಕದ ಒಡೆಯನಾಗಿ ಸುರಕ್ಷಿತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಯ್ಯ. ನಿನ್ನ ವಾಕ್ಯವನ್ನು ಕೇಳಿದ ಎಲ್ಲ ನಿನ್ನ ಮಕ್ಕಳನ್ನು ಬಲಪಡಿಸಿದವರೇ, ನಿನ್ನ ಮಕ್ಕಳಲ್ಲಿರುವ ವಿಶ್ವಾಸ ಬಲವು, ಪ್ರಾರ್ಥನೆ ಬಲವು, ಅವರ ಮೂಲಕವಾಗಿ ನೀನು ನಡೆಸಲಿರುವಂತಹ ಮಹತ್ವದ ಕಾರ್ಯಗಳು ನೋಡುವಂತ ಆತ್ಮೀಯ ಕಣ್ಣುಗಳು ತೆರೆದುಕೊಳ್ಳುವಂತ ಆತ್ಮೀಯ ಜೀವನದ ಬಲವು ನಿನ್ನ ಮಕ್ಕಳು ಒಬ್ಬೊಬ್ಬರಲ್ಲಿ ರೂಪಿಸ ರಾಜ. ಒಬ್ಬೊಬ್ಬರನ್ನು ಗಿನಿಯೋನಾಗಿ ಎಬ್ಬಿಸಿ ಬಲಶಾಲಿಗಳಾಗಿ ನಿಲ್ಲಿಸಿ ನಡೆಸ ರಾಜ. ನೀನು ಯುದ್ಧ ಮಾಡುವ ದೇವರು, ನೀನು ಯುದ್ಧ ಮಾಡುವ ದೇವರೇ. ವೈರಿಗಳ ಮುಂದೆ ಔತಣವನ್ನ, ವೈರಿಗಳ ಒಬ್ಬರ ಮೇಲೆ ಬಿದ್ದು ನಾಶವಾಗುವ ಕಾರ್ಯಗಳನ್ನ ಕಣ್ಣಾರೆ ನೋಡುವಂತೆ ಒಬ್ಬೊಬ್ಬರ ಚಿಂತನೆ ಮಾಡು ರಾಜ. ನಿನ್ನ ಪಾದಗಳಿಗೆ ಸಮರ್ಪಿಸಿದ ಕರ್ತನೆ, ಒಬ್ಬೊಬ್ಬರನ್ನು ಬಲಪಡಿಸು, ಒಬ್ಬರ ಮೇಲೆ ನಿನ್ನ ಕೃಪುಟಾಗಿ ಸಹಾಯ ಮಾಡಿ ನಿನ್ನ ಸನ್ನಿಧಿಗೆ ಸಮರ್ಪಿಸಿಕೊಡ್ತೇನೆ. ಹಾಗೆ ಮಾಡೋಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್.